ನಮಸ್ಕಾರ. ಶಿವಮೊಗ್ಗದಲ್ಲಿ ಮತ್ತು ಬಹಳ ಮುಖ್ಯವಾಗಿ ಮಲೆನಾಡಿನಲ್ಲಿ ಸ್ವತಂತ್ರ ನಂತರ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಂತ ಬಹಳ ಪ್ರಮುಖವಾದ ಸಂಸ್ಥೆ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ. ಆ ರಾಷ್ಟ್ರೀಯ ಶಿಕ್ಷಣ ಸಮಿತಿ NES ಅಂತ ನಾವೇನ್ ಹೇಳ್ತೀವಿ, ಶಿವಮೊಗ್ಗದಲ್ಲಿ ಹಲವು ವಿದ್ಯಾಸಂಸ್ಥೆಗಳನ್ನ ಆರಂಭ ಮಾಡಿದೆ. ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಇಂಜಿನಿಯರಿಂಗ್ ಶಿಕ್ಷಣ, ಉನ್ನತ ಶಿಕ್ಷಣವರೆಗೂ ಸಹ ಹಲವು ಸಂಸ್ಥೆಗಳನ್ನ ತೆರೆದು ಅವಕಾಶವನ್ನು ಮಾಡಿಕೊಟ್ಟಿದೆ. ಮತ್ತೆ ಇನ್ನೊಂದು ಹೇಳಲೇಬೇಕಾದಂತ ಅಂಶ ಅಂತಂದ್ರೆ, ಮಹಿಳೆಯರ, ಹೆಣ್ಣು ಮಕ್ಕಳ, ಬಾಲಕಿಯರ ಶಿಕ್ಷಣಕ್ಕೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದೆ. ಅದಕ್ಕೆ ಸಾಕ್ಷಿಯಾಗಿ ನಿಂತಿದೆ ನಮ್ಮೆದುರಿಗೆ ನೀವು ನೋಡ್ತಾ ಇರ್ತಕ್ಕಂಥ ಕಸ್ತೂರಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜು. ಈ ಕಾಲೇಜು ಬಾಲಕಿಯರ ಪದವಿ ಪೂರ್ವ ಶಿಕ್ಷಣಕ್ಕಾಗಿ ಮೀಸಲಾದಂತ ಒಂದು ಕಾಲೇಜು. ಶಿವಮೊಗ್ಗದ ಏನು ನಾವು ಗೋಪಿ ಸರ್ಕಲ್ ಅಂತ ಹೇಳ್ತೀವಿ, ಶೀನಪ್ಪ ಶ್ರೇಷ್ಠಿ ವೃತ್ತ, ಆ ಶೀನಪ್ಪ ಶ್ರೇಷ್ಠಿ ವೃತ್ತಕ್ಕೆ ಸರಿಸುಮಾರು ಒಂದು 10-15 ಹೆಜ್ಜೆ ದೂರದಲ್ಲೇ ಇದೆ ಈ ಕಸ್ತೂರಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜು. ನಾವು ಈಗ ಈ ಕಾಲೇಜಿನ ಎದುರಿಗಿದ್ದೇವೆ. ಈ ಕಾಲೇಜಿನಲ್ಲಿ ಏನೇನು ಸೌಲಭ್ಯಗಳಿದೆ ಮತ್ತು ಯಾವ್ಯಾವ ಕೋರ್ಸ್ಗಳನ್ನು ಕಲಿಸ್ತಾರೆ ಮತ್ತು ಇಲ್ಲಿರ್ತಕ್ಕಂಥ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಪ್ರೌಢಶಾಲಾ ವಿಭಾಗ ಸಹ ಇದೆ. ಪ್ರೌಢಶಾಲಾ ವಿಭಾಗವೂ ಸಹ ಅದು ಬಾಲಕಿಯರ ಪ್ರೌಢಶಾಲಾ ವಿಭಾಗವೇ ಆಗಿದೆ. ಈ ಬಿಲ್ಡಿಂಗ್ ನ ಮೊದಲ ಫ್ಲೋರ್ ನಲ್ಲಿ ಪ್ರೌಢಶಾಲಾ ವಿಭಾಗ ಇದ್ರೆ, ಎರಡನೇ ಫ್ಲೋರ್ ನಲ್ಲಿ ಪದವಿ ಪೂರ್ವ ಕಾಲೇಜಿನ ವಿಭಾಗ ಇದೆ. ಈ ಕಾಲೇಜು 1958, ಈ ಕಟ್ಟಡ 22 ಜುಲೈ ತಾರೀಕು ಇದರ ಒಂದು ಶಂಕುಸ್ಥಾಪನೆ ಆಗುತ್ತೆ. ಶಂಕುಸ್ಥಾಪನೆಯನ್ನ ಮಾಡಿದ್ದು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾದಂತ ಡಾಕ್ಟರ್ KN ಸಿರಿಮಾಲ್ ಅಂತೇಳಿ. ಈ ಕಾಲೇಜನ್ನ ಉದ್ಘಾಟನೆಯನ್ನ ಮಾಡಿದ್ದು, ಈ ಕಟ್ಟಡದ ಉದ್ಘಾಟನೆ ಮಾಡಿದ್ದು, ಅವಾಗ ಇದಕ್ಕೆ ಕಸ್ತೂರಬಾನ ಹೆಸರಿದ್ದಲ್ಲ, ನ್ಯಾಷನಲ್ ಗರ್ಲ್ಸ್ ಹೈಸ್ಕೂಲ್ ಅಂತ ಹೇಳಿ ಕಟ್ಟಡಕ್ಕೆ ಹೆಸರಿತ್ತು. ಇದನ್ನ ಉದ್ಘಾಟನೆಯನ್ನ ಮಾಡಿದ್ದು, ಆರಂಭೋತ್ಸವನ ಮಾಡಿದ್ದು ಭಾರತದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1965 ಜನವರಿ 24ನೇ ತಾರೀಕು. ಶಿವಮೊಗ್ಗದ ಅತ್ಯಂತ ಪ್ರತಿಷ್ಠಿತ ಕಸ್ತೂರಬಾ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಏನು ಸೌಲಭ್ಯಗಳಿದ್ದಾವೆ ಮತ್ತು ಶೈಕ್ಷಣಿಕವಾಗಿ ಏನು ಇಲ್ಲಿ ವಿದ್ಯಾರ್ಥಿನಿಯರಿಗೆ ಕೊಡ್ತಾರೆ ಮತ್ತು ಬೇರೆ ವಿಶೇಷವೆಲ್ಲ ಅದನ್ನ ಕಾಲೇಜಿನ ಪ್ರಾಂಶುಪಾಲರಾದಂಥ ವೆಂಕಟೇಶ್ ಅವರಿಂದನೇ ಕೇಳೋಣ. ಇಲ್ಲಿ ಈ ಕಾಲೇಜಿನ ಪ್ರಾಂಶುಪಾಲರ ಒಂದು ಪರಂಪರೆಯನ್ನು ನೀವು ನೋಡ್ತಾ ಇದ್ದೀರಿ. ಇನ್ನೊಂದು ಅಂಶ ನೋಡಬೇಕಂದ್ರೆ, ಈ ಕಾಲೇಜು 1972ನೇ ಇಸ್ವಿನಲ್ಲಿ ಪ್ರೌಢಶಾಲೆ ಆಗಿದ್ದು ಪದವಿ ಪೂರ್ವ ಕಾಲೇಜಾಗಿ ಉನ್ನತೀಕರಣ ಹೊಂದುತ್ತೆ. 1972 ಅಂದ್ರೆ ಸರಿಸುಮಾರು ಅರ್ಧ ಶತಮಾನಗಳಿಗಿಂತ ಹೆಚ್ಚು ಕಾಲ ಈ ಕಸ್ತೂರಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜು ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದಕ್ಕಿಂತ ಮುಂಚೆ ಇದು ಹೈಸ್ಕೂಲ್ ಆಗಿನೂ ಸಹ ಎಲ್ಲರಿಗೂ ಸಹ ಸೇವೆಯನ್ನು ಕೊಡ್ತಾ ಇತ್ತು. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ಕಸ್ತೂರಬಾ ಈ ಬಾಲಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿ ಶೈಕ್ಷಣಿಕವಾಗಿ ಏನೇನು ಕೋರ್ಸ್ಗಳಿದೆ ಮತ್ತು ವಿದ್ಯಾರ್ಥಿಗಳಿಗೆ ಏನು ಸೌಲಭ್ಯ ಇದೆ? ನಮ್ಮಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಕಾಂಬಿನೇಷನ್ ಏನಿದೆ, ವಿಜ್ಞಾನ ವಿಭಾಗ ಮತ್ತೆ ಕಲಾ ವಿಭಾಗ ಮತ್ತು ಆರ್ಟ್ಸ್ ವಿಭಾಗದಲ್ಲಿ ಇದೆ ಸರ್. ವಿಜ್ಞಾನ ವಿಭಾಗದಲ್ಲಿ PCMB 12 ಇದೆ. ಆಮೇಲೆ ವಾಣಿಜ್ಯ ವಿಭಾಗದಲ್ಲಿ ಬಹಳ ನುರಿತವಾದಂತಹ ಕಾಂಬಿನೇಷನ್ ಆಗತ್ತಂತ SCBA ಮತ್ತೆ CEBA HEBA ಕಾಂಬಿನೇಷನ್ಗಳು ಕೂಡ ನಮ್ಮಲ್ಲಿ ಇದೆ ಸರ್. ಜೊತೆಯಲ್ಲಿ ಕರ್ನಾಟಕದಲ್ಲಿ ಹೆಣ್ಣುಮಕ್ಕಳಿಗಾಗಿ ಏನು ಆರ್ಟ್ಸ್ ಕಾಂಬಿನೇಷನ್ ಇದೆ, ಅದರಲ್ಲಿ ವಿಶೇಷವಾಗಿ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡೂ ಕೂಡ ನಮ್ಮಲ್ಲಿ ಇದ್ದಾರೆ. 1,000 ಮಕ್ಕಳು ಒಟ್ಟಾರೆಯಾಗಿ ನಮ್ಮ ಈ ಕಾಲೇಜಿನಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. NSS, NCC ಮತ್ತೆ ಲೋವರ್ ರೇಂಜರ್ಸು, ಆಮೇಲೆ ಸ್ಪೋರ್ಟ್ಸು, ಇವೆಲ್ಲವೂ ಕೂಡ ನಮ್ಮಲ್ಲಿ ಬಹಳ ವಿಶೇಷವಾಗಿ ನಡೆಸಲ್ಪಡ್ತಾರೆ ಸರ್. ಸರ್ಕಾರ ಹೇಗೆ ಒಂದು ಸ್ಕಾಲರ್ಶಿಪ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆಯೋ ಹಾಗೆ ಸಂಸ್ಥೆ ವತಿಯಿಂದನೂ ಕೂಡ ಮೆರಿಟೆಡ್ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ, ಯಾರಿಗೆ ಬಹಳ ತೊಂದರೆ ಆಗ್ತದೆ, ಅನಾನುಕೂಲ ಇದೆ ಅಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ನಮ್ಮ NES ಅಸಿಸ್ಟೆಂಟ್ ಟ್ರಸ್ಟ್ ವತಿಯಿಂದ 7,500 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೂಡ ನಾವು ಪ್ರತಿ ವರ್ಷ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಮತ್ತು ದ್ವಿತೀಯ PUC ಮಕ್ಕಳಿಗೆ ಈ ವರ್ಷ ಕಳೆದ ಅಕಾಡೆಮಿಕ್ ಇಯರಲ್ಲಿ ನಮ್ಮಲ್ಲಿ ಸುಮಾರು 3 ಲಕ್ಷ ರೂಪಾಯಿಗಳಷ್ಟು ಸ್ಕಾಲರ್ಶಿಪ್ ಅನ್ನ ಸರ್ಕಾರ ಹೇಗೆ ಕೊಡುತ್ತೋ ಹಾಗೆ ಪ್ಯಾರಲಲ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಪ್ರತಿ ವರ್ಷ ಮಾಡ್ತಾ ಇದೆ ಸರ್. ಅದು ನಮ್ಮ ಸಂಸ್ಥೆಯಲ್ಲಿ ನಡೀತಕ್ಕಂಥ ಒಂದು ವಿದ್ಯಾದಾನದ ಮತ್ತೊಂದು ಭಾಗವಾಗಿ ಕಾರ್ಯಕ್ರಮಗಳು ಹಮ್ಮಿಕೊಂಡು
ಶೈಕ್ಷಣಿಕವಾಗಿ 3 ಪ್ರಮುಖ ಕಾಂಬಿನೇಷನ್ ಏನು ವಿದ್ಯಾರ್ಥಿಗಳು ಬಯಸ್ತಾರೆ ಆರ್ಟ್ಸ್ ಅಲ್ಲಿ, PUC ನಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3 ಕ್ಷೇತ್ರದಲ್ಲೂ ಸಹ ವಿದ್ಯಾಭ್ಯಾಸವನ್ನು ಕೊಡುತ್ತೆ. ಜೊತೆಗೆ ಈ ಕಾಲೇಜಿನ ಸೌಲಭ್ಯಗಳನ್ನ ನೋಡೋಣ ಸರ್, ನೋಡಬಹುದಾ? ನಮಗೆ ಇಡೀ ಕಾಲೇಜಿನ ಸೌಲಭ್ಯ ತೋರಿಸ್ತೇವೆ ಸರ್. ನಾವು ಬನ್ನಿ ನಮ್ದು. ಒಟ್ಟು ಎಷ್ಟು ಕ್ಲಾಸ್ ರೂಮ್ಸ್ ಇದೆ ಸರ್? ಸರ್ ಇಲ್ಲಿ ನಮ್ಮಲ್ಲಿ 20 ಕ್ಲಾಸ್ ರೂಮ್ಗಳಿದೆ ಸರ್. ಒಟ್ಟು ಒಂದು ಕ್ಲಾಸ್ ರೂಮ್ ಅಲ್ಲಿ 80ಕ್ಕೂ ಹೆಚ್ಚು ಮಕ್ಕಳು ಕೂರುವಷ್ಟು ಸೌಲಭ್ಯ ಇದೆ ಸರ್. ಬೆಂಚು, ಡೆಸ್ಕು ಇತ್ಯಾದಿಗಳು ಮತ್ತೆ ಸ್ಮಾರ್ಟ್ ಕ್ಲಾಸ್ಗಳು ನಮ್ಮಲ್ಲಿ ನಡೆಯುತ್ತೆ ಸರ್. ನಾವು ಇಂಟರಾಕ್ಟಿವ್ ಪೆನಲ್ ಅಂತ ಹೇಳಿ ಒಂದು ಜನರಲ್ ಕಂಪ್ಯೂಟರ್ಸ್ ನಲ್ಲಿ ಹಾಕಿದ್ದೇವೆ ಸರ್. ಮಕ್ಕಳು ಅವರು ಫ್ರೀ ಇರುವ ಸಂದರ್ಭದಲ್ಲಿ ಅವ್ರಿಗೆ ಕ್ಲಾಸಸ್, ಲೈಬ್ರರಿ ಇತ್ಯಾದಿಗಳ ಸಂದರ್ಭದಲ್ಲಿ ಆ ಒಂದು ಏನು ಜನರಲ್ ಇಂಟರಾಕ್ಟಿವ್ ಪೆನಲ್ ಇದೆ ಅಲ್ಲಿ ಬಂದ್ಬಿಟ್ಟು ಅವರು ಬೇಕಾದಂತ ಸಿಲೆಬಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಳ್ಬಹುದು, ಅಲ್ಲೇ ಓದ್ಕೋಬಹುದು, ಅಥವಾ ಡಯಾಗ್ರಾಮ್ ಗಳನ್ನ ಬಿಡಿಸಿ ಅವರೇ ಕಲಿಬಹುದು ಸರ್. ಅಲ್ಲೇ ಕೂಡ ಅಲ್ಲೇ ಕೂತ್ಕೊಂಡು ಅವರನ್ನ, ಅದಕ್ಕೆ ಇನ್ಸ್ಟ್ರಕ್ಟರ್ ಕೂಡ ಇರ್ತಾರೆ. ಅವ್ರಿಗೆ ಬೇಕಾದಂತ ಇನ್ಸ್ಟ್ರಕ್ಷನ್ ಕೂಡ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಟೀಚರ್ ಒದಗಿಸ್ಕೊಡ್ತಾರೆ ಸರ್. ಸೊ ಇದು ನಮ್ಮ ಜನರಲ್ ಕಂಪ್ಯೂಟರ್ಗೆ ಹೋಗ್ಬೇಕಂತ ಒಂದು ವ್ಯವಸ್ಥೆ ಇದೆ ಸರ್. ಇಲ್ಲಿ ಸುಮಾರು 80 ಕಂಪ್ಯೂಟರ್ ಅಲ್ಲಿ ಜನರಲ್ ಕಂಪ್ಯೂಟರ್ ಅಲ್ಲಿ ಇದೆ ಸರ್. ಒಂದೇ ಸಾರಿ 80 ಮಕ್ಕಳು ಕೂತು ಕಂಪ್ಯೂಟರ್ ಕಲಿಯೋಕೆ ಅವಕಾಶ ಇದೆ ಸರ್. ಜನರಲ್ ಕಂಪ್ಯೂಟರ್ ಸೈನ್ಸ್ ಆ ಕ್ಲಾಸ್ ರೂಮ್ ಸರ್ ಇದು. ಸರ್ ಇಲ್ಲಿ 80 ಕಂಪ್ಯೂಟರ್ಸ್ ಇದೆ ಸರ್. ಸರ್ ಇದು ರಾಜ್ಯದ ಹಲವೇ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಸೌಲಭ್ಯಗಳಲ್ಲಿ ಒಂದು ಸರ್. ಬಹಳ ಎಲ್ಲದಕ್ಕೂ ಇಂಟರ್ನೆಟ್ ಇದೆ ಸರ್, ವೈಫೈ ಕನೆಕ್ಷನ್ ಇದೆ. ಇಲ್ಲಿ ಮಕ್ಕಳು ಬಂದು ಕುತ್ಕೊಂಡು ತಮ್ಮದೇ ಆದಂತ ಎಲ್ಲ ಮಾಹಿತಿಯನ್ನ ಇಲ್ಲಿ ಸಿಲೆಬಸ್ಗೆ ಸಂಬಂಧಪಟ್ಟಂತೆ, ಕರಿಕ್ಯುಲರ್ ಸಂಬಂಧಪಟ್ಟಂತೆ ನೋಟ್ಸ್ ಅನ್ನ ಮಾಡ್ಕೊಳ್ಳೋದು, ಜೊತೆಯಲ್ಲಿ ಅವ್ರಿಗೆ ಬೇಕಾದಂತಹ ಡಯಾಗ್ರಾಮ್ ಗಳನ್ನ ಮಾಡ್ಕೊಳ್ಳೋದು, ಎಲ್ಲದಕ್ಕೂ ಕೂಡ ಎಲ್ಲ ಕಂಪ್ಯೂಟರ್ ಕೂಡ ಸಹಾಯ ಮಾಡುತ್ತೆ ಸರ್. ಇದೇ ನಮ್ಮ ಜನರಲ್ ಕಂಪ್ಯೂಟರ್ನ ರೂಮು. ಇಲ್ಲಿ ನಾವು ಅವರಿಗೆ ನಮ್ಮದೇ ಆದ ಸಿಲೆಬಸ್ ಅನ್ನ ಜನರಲ್ ಕಂಪ್ಯೂಟರ್ಗೆ ಟೀಚರ್ ಹೇಳೋದ್ರ ಮೂಲಕ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಕೂಡ ನಾವು ಮಾಡ್ತಿದ್ದೇವೆ. ಅದಕ್ಕೊಂದು ಪರೀಕ್ಷೆಯನ್ನು ಕೂಡ ಕಂಡಕ್ಟ್ ಮಾಡ್ತೇವೆ. ಅಂದ್ರೆ ಕಾಲೇಜ್ ಲೆವೆಲ್ ಅಲ್ಲೇ ಮಾಡ್ತಿದ್ದೇವೆ. ಅದು ಜನರಲ್ ಕರಿಕ್ಯುಲರ್ ಹೊರತುಪಡಿಸಿ ನಾವು ಸಪರೇಟ್ ಆಗಿ ಮಾಡ್ತಕ್ಕಂಥ ಒಂದು ವಿಶೇಷವಾದ ಸೌಲಭ್ಯ ಸರ್. ಈಗ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಅವರಿಗೆ ಅಗತ್ಯ ಇರುತ್ತೆ, ಅಥವಾ ಕಂಪ್ಯೂಟರ್ ಬೇರೆ ಏನೋ ಇರ್ಬೋದು. ಈಗ ಆರ್ಟ್ಸ್ ವಿದ್ಯಾರ್ಥಿಗಳು ಇಲ್ಲಿ ಸರ್, ಈಗ ನಮ್ಗೆಲ್ಲ ಗೊತ್ತಿದೆ, ಈಗ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅದೇ ಒಂದು ದೊಡ್ಡ ಸಮಸ್ಯೆ. ಎಲ್ಲೂ ಕೂಡ ಅವರಿಗೆ ಕಂಪ್ಯೂಟರ್ ಕಲಿಯೋಕೆ ಅವಕಾಶ ಇಲ್ಲ. ಕಲಿಬೇಕು ಅಂತಂದ್ರೆ ಅವ್ರು ಹೊರಗಡೆ ಹೋಗ್ಬೇಕು, ಬೇರೆ ಸೆಂಟರ್ಗಳಲ್ಲಿ ಖಾಸಗಿಯಾಗಿ ದುಡ್ಡು ಕೊಟ್ಟು ಕಲಿಬೇಕಾಗ್ತದೆ. ಆದ್ರೆ ನಮ್ಮ ಸಂಸ್ಥೆ ಏನ್ ಮಾಡಿದೆ, ಅಂತಹ ಮಕ್ಕಳ ಕಂಪ್ಯೂಟರ್ ಕಲಿಸ್ಬೇಕು, ಅವ್ರ ಜೀವನ ನಿರ್ವಹಣೆಗೆ ಬದುಕಕ್ಕೆ ಬೇಕಾದಂತ ಅವಕಾಶ ಆಗತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಇಲ್ಲವರಿಗೆ ನಮ್ಮಲ್ಲಿ ಇಷ್ಟು ಕಂಪ್ಯೂಟರ್ನ ಕಲ್ತಿದ್ದಾರೆ, ಇಷ್ಟೆಲ್ಲ ಅವಕಾಶಗಳು ಅದರಲ್ಲಿ ಆ ಸರ್ಟಿಫಿಕೇಟ್ ಅಲ್ಲಿ ಕೊಡುವಂತದ್ರಿಂದ ಅವರಿಗೆ ಮೆನ್ಷನ್ ಮಾಡ್ಕೊಡ್ತೇವೆ ಇದನ್ನೆಲ್ಲ ಕಲ್ತಿದ್ದಾರೆ ಅಂತೇಳಿ. ಸೊ ಆ ಕೋರ್ಸ್ ಅನ್ನು 2 ವರ್ಷ ಮಾಡ್ತೇವೆ ಸರ್, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡಕ್ಕೂ ಕೂಡ. ಸೊ ಅದನ್ನ ಈ ಎಲ್ಲ 80 ಕಂಪ್ಯೂಟರ್ಗಳನ್ನು ಮಾಡ್ತೇವೆ ಸರ್. ಇದು ಇಂಟರಾಕ್ಟಿವ್ ಪೆನಲ್ ಸರ್. ಇದು ಒಂದು ಬಹಳ ವಿಶೇಷವಾದಂತ ಪೆನಲ್. ಈ ಪೆನಲ್ ಅಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ, ಮಕ್ಕಳು ಇದನ್ನ ಬಳಸ್ಕೊಂಡು ಇಲ್ಲೇ CBSE ಟೆಕ್ಸ್ಟ್ ಬುಕ್ ಅನ್ನ ತಗೊಳ್ಳುವಂತ ಅವಕಾಶ ಇದೆ. CBSE ಟೆಕ್ಸ್ಟ್ ಬುಕ್ ಅನ್ನ ತಗೊಳ್ಳುವಂತ ಅವಕಾಶ ಇದೆ. ಆ CBSE ಟೆಕ್ಸ್ಟ್ ಬುಕ್ ಮೂಲಕ ನಾವೇನ್ ಮಾಡ್ತೇವೆ ಅಂತಂದ್ರೆ, ಇಲ್ಲಿ ಮಕ್ಕಳು ಒಂದು ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬರುತ್ತೆ ಸರ್. ಆ ಇನ್ಸ್ಟ್ರೂಮೆಂಟ್ಸ್ ಬಳಸ್ಕೊಂಡು ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೊಂಡು ಒಂದ್ ಕಡೆ ಟೆಕ್ಸ್ಟ್ ಬುಕ್ ಇರುತ್ತೆ, ಆಮೇಲೆ ಅದರ ರಿಸಲ್ಟ್ ಅನ್ನು ಕೂಡ ಅವ್ರು ನೋಡ್ಬೋದು. ಇಲ್ಲಿ ಹೇಗ್ ಬರುತ್ತೆ, ನಾವು ಮಾಡಿದ ಸರಿ ಇದೆಯಾ ತಪ್ಪಿದೆ ಅಂತ ಅದನ್ನ ಇನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಒಬ್ಬ ಟೀಚರ್ ಕೂಡ ಇರ್ತಾರೆ ಸರ್. ಆ ಸಂದರ್ಭ ಬಂದಾಗ ಇದು ಕಂಪ್ಯೂಟರ್ ಲ್ಯಾಬ್ ಸರ್. ಇದು ಕಂಪ್ಯೂಟರ್ ಲ್ಯಾಬ್. ಇದು CS ಏನಿದೆ ನಮ್ಮಲ್ಲಿ ಕಂಪ್ಯೂಟರ್ ಕಾಮರ್ಸ್ಗೆ ನಾವು ಒಂದು ಕಾಂಬಿನೇಷನ್ ಇದೆ ಸರ್. ಅದ್ಯಾವ್ದು ಅಂತಂದ್ರೆ ಕಂಪ್ಯೂಟರ್ ಸೈನ್ಸ್, ಹಿಸ್ಟ್ರಿ, ಎಕನಾಮಿಕ್ಸ್, ಅಕೌಂಟೆನ್ಸಿ ಅಂತೇಳಿ ಅದರ ಲ್ಯಾಬ್ ಸರ್. ಅಲ್ಲಿ ಇಲ್ಲೂ ಕೂಡ 40 ವಿದ್ಯಾರ್ಥಿಗಳು ಕುತ್ಕೊಂಡು ಸಿಸ್ಟಮ್ ಅನ್ನ ಆಪರೇಟ್ ಮಾಡ್ತಾರೆ. ಕಂಪ್ಯೂಟರ್ ಸೈನ್ಸ್ ಲ್ಯಾಬ್. ಇಲ್ಲೂ ಕೂಡ ಇಂಟರಾಕ್ಟಿವ್ ಪೆನಲ್ ಇದೆ ಸರ್. ಇದು ಕೂಡ ಅದಕ್ಕೆ ಮಕ್ಕಳಿಗೆ ಆನ್ಲೈನ್ ಯೂಸ್ ಮಾಡ್ಲಿಕ್ಕೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ತರ ಹೆಲ್ಪ್ ಆಗುತ್ತೆ ಸರ್. ಈ ಲ್ಯಾಬ್ ಅಲ್ಲೂ ಸಹ ಇಂಟರಾಕ್ಟಿವ್ ಪ್ಯಾನಲ್ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಂಪ್ಯೂಟರ್ ಲ್ಯಾಬ್ ನಲ್ಲಿ. ಬೇರೆ ಲ್ಯಾಬ್ ಯಾವ ಕಡೆ ಇದೆ ಸರ್? ಇದು ಈ ಕಡೆ ಇದೆ ಸರ್. ಬೇರೆ ಇನ್ನು ಈಗ ನಾವು ನೇರವಾಗಿ ಫಿಸಿಕ್ಸ್ ಲ್ಯಾಬ್ ಸರ್. ನಮ್ಮಲ್ಲಿ ನಾವು ಫೈರ್ ಎಕ್ಸ್ಟಿಂಗ್ವಿಷರ್ ಅಂತೇಳಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಸರ್. ಸುಮಾರು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಡೀ ಬಿಲ್ಡಿಂಗ್ ಏನಿದೆ, ಇನ್ಫ್ರಾಸ್ಟ್ರಕ್ಚರ್ ಏನ್ ನಾವು ಬಿಲ್ಡಿಂಗ್ ಅಲ್ಲಿ ಮಾಡ್ಕೊಂಡಿದ್ದೇವೆ, ಅಲ್ಲೆಲ್ಲೂ ಕೂಡ ಏನು
ಆ ತರದಾದಂತ ಅನಾಹುತಗಳನ್ನು ತಡಿಲಿಕ್ಕೋಸ್ಕರ ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ ಸರ್. ಅದು ಬಹಳ ಮುಖ್ಯವಾದ ಅಂಶ ಭದ್ರತೆಗೆ. ಹೌದು ಸರ್. ಆ ತರದ ಫೈರ್ ಎಕ್ಸ್ಟಿಂಗ್ವಿಷರ್ ಸರ್ ಇದು ನಮ್ಮ ಫಿಸಿಕ್ಸ್ ಲ್ಯಾಬ್ ಸರ್. ಇಲ್ಲಿ ಸುಮಾರು ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅತ್ಯಾಧುನಿಕವಾದಂತ ಏನು ಮಕ್ಕಳಿಗೆ ಅನುಕೂಲವಾಗಬೇಕು ಅಥವಾ ಏನು ನಾವು ಬೇಕಾಗಿದೆಯೋ ಅವಿಷ್ಟು ಕೂಡ ಇಲ್ಲಿ ಫೆಸಿಲಿಟಿ ಇದೆ ಸರ್. ಜೀವಶಾಸ್ತ್ರ ಪ್ರಯೋಗಾಲಯ, ನಾವೀಗ ಬಯಾಲಜಿ ಲ್ಯಾಬ್ಗೆ ಹೋಗ್ತಾ ಇದ್ದೀವಿ. ಸರ್ ಇದು ನಮ್ಮ ಕಾಲೇಜಿನ ಬಯಾಲಜಿ ಲ್ಯಾಬ್ ಸರ್. ಸುಮಾರು 40 ಮಕ್ಕಳು ಒಂದೇ ಸಮ ಕೂತ್ಕೊಂಡು ಪ್ರಾಕ್ಟಿಕಲ್ ಮಾಡುವಂತ ಅವಕಾಶ ಇಲ್ಲಿದೆ ಸರ್. ಸರ್ ನಮ್ದು ಆಡಿಟೋರಿಯಂ ಇದು. ಈ ಆಡಿಟೋರಿಯಮ್ಮು ಸುಮಾರು 800 ಮಕ್ಕಳು ಒಂದೇ ಸಾರಿ ಕುತ್ಕೊಳ್ಳೋಕೆ ಅವಕಾಶ ಇರುವಂತದ್ದು ಸರ್. ಬಹಳ ಒಂದು ಅದ್ಭುತವಾದಂತ ಒಂದು ಕಾರ್ಯವನ್ನ ಕಳೆದ ವರ್ಷ ನಮ್ಮ ಕಸ್ತೂರ್ಬಾ ಕಾಲೇಜಿಗೆ ಕೈಗೊಂಡ್ರು. ಅದೇನಪ್ಪಾ ಅಂತಂದ್ರೆ ಹೊಸದಾಗಿ ಒಂದು ಡಿಜಿಟಲ್ ಲೈಬ್ರರಿ. ಸಾಮಾನ್ಯವಾಗಿ ಎಲ್ಲ ಕಾಲೇಜುಗಳಲ್ಲಿ ಲೈಬ್ರರಿ ಇರುತ್ತೆ, ಪುಸ್ತಕಗಳು ಇರುತ್ತೆ. ಆದ್ರೆ ನಮ್ಮಲ್ಲಿ ಡಿಜಿಟಲ್ ಆಗಿರ್ತಕ್ಕಂಥ 20 ಕಂಪ್ಯೂಟರ್ಗಳ ಸೌಲಭ್ಯ ಇರ್ತಕ್ಕಂಥ ಒಂದು ಲ್ಯಾಬ್ ಇದೆ, ಅದು ಲೈಬ್ರರಿ ಇದೆ. ಆ ಲೈಬ್ರರಿಯಲ್ಲಿ ಮಕ್ಕಳು ಕುತ್ಕೊಂಡು ಅಭ್ಯಾಸ ಮಾಡ್ಲಿಕ್ಕೆ ಸೂಕ್ತವಾದಂತ ಅವಕಾಶವನ್ನ ನಾವು ಸಂಸ್ಥೆ ವತಿಯಿಂದ ಮಾಡಿದ್ದೇವೆ. ಈ ಲೈಬ್ರರಿ ಹೆಸರು ನಂದಾದೇವಿ ಗೋಪಾಳಂ ಸ್ಮಾರಕ ಗ್ರಂಥಾಲಯ ಅಂತ ಹೇಳಿ. ಸರ್, ಈ ಡಿಜಿಟಲ್ ಲೈಬ್ರರಿನಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಸರ್? ಈ ಡಿಜಿಟಲ್ ಲೈಬ್ರರಿ ಮಕ್ಕಳಿಗೆ ಈಗ ಡಿಜಿಟಲ್ ಇದು ಆಗಿದೆ, IT ಇನ್ಫಾರ್ಮೇಶನ್ ಟೆಕ್ನಾಲಜಿ ಇವೆಲ್ಲ ಇರೋದ್ರಿಂದ ಮಕ್ಕಳು ತಮಗ್ ಬೇಕಾದ ನೋಟ್ಸ್ ಗಳನ್ನ, ತಮಗ್ ಬೇಕಾದಂತ ಮಾಹಿತಿಯನ್ನ, ತಮಗ್ ಬೇಕಾದ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಸಿಸ್ಟಮ್ ಗಳನ್ನ ಬಳಸ್ಕೊಳ್ತಾರೆ ಸರ್. ಇದು 100% ವೈಫೈ ಕನೆಕ್ಷನ್ ಇರುವಂತ ಒಂದು ವ್ಯವಸ್ಥೆ ಸರ್. ಆಮೇಲೆ ನಮ್ಮಲ್ಲಿ ಪೀರಿಯಡಿಕಲ್ ಬರುತ್ತೆ, ನ್ಯೂಸ್ ಪೇಪರ್ಸ್ ಬರುತ್ತೆ ಸರ್. ನಾವು ಈ ಲೈಬ್ರರಿ ಮಕ್ಕಳಿಗೆ ಪ್ರತಿ ವರ್ಷನೂ ಕೂಡ 1000 ಮಕ್ಕಳಿಗೂ ಕೂಡ ಅವರವರ ಸಬ್ಜೆಕ್ಟ್ಗೆ ಕರಿಕ್ಯುಲಮ್ಗೆ ಸಂಬಂಧಪಟ್ಟಂತೆ ಟೆಕ್ಸ್ಟ್ ಬುಕ್ ಅನ್ನ ನಾವು ಇಡೀ ವರ್ಷಕ್ಕೆ ಕೊಡ್ತೇವೆ. ಅಂದ್ರೆ ಅವರಿಗೆ ಒಂದ್ಸರಿ ಬಂದ ತಕ್ಷಣ ಪದೇ ಪದೇ ಅವ್ರ ಲೈಬ್ರರಿ ಈ ತರದ ರೆಫರೆನ್ಸ್ ಅದಕ್ಕಾಗೆ ಬರೋಲ್ಲ, ರೆಫರೆನ್ಸಿಂಗ್ ಮಾತ್ರ ಬರೋ ಹಾಗೆ ಮಾಡ್ಕೊಟ್ಟಿದ್ದೇವೆ. ಟೆಕ್ಸ್ಟ್ ಬುಕ್ ಅವರಿಗೆ ಇಶ್ಯೂ ಮಾಡ್ತಾರೆ. ವರ್ಷದ ಕೊನೆಯವರೆಗೂ ಕೂಡ ಟೆಕ್ಸ್ಟ್ ಬುಕ್ ಅನ್ನ ಪರೀಕ್ಷೆ ಆಗುವವರು ಕೂಡ ತಮ್ಮೊಂದಿಗೆ ಇಟ್ಕೊಂಡು ಪರೀಕ್ಷೆ ಮುಗಿದ್ಮೇಲೆ ವಾಪಸ್ ಕೊಡೋ ತರ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದೇವೆ. ಇಷ್ಟು ಲೈಬ್ರರಿಯಲ್ಲಿ ಇರ್ತಕ್ಕಂಥ ಪುಸ್ತಕ ಸುಮಾರು ಒಂದು 40,000 30ರಿಂದ 40,000 ಟೆಕ್ಸ್ಟ್ ಬುಕ್ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಸರ್. ಟೆಕ್ಸ್ಟ್ ಬುಕ್ ಜೊತೆಯಲ್ಲಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಏನ್ ನಮಗೆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಕೊಟ್ಟಿದೆ, ಆ ಪುಸ್ತಕಗಳು ಕೂಡ ಜೊತೆಯಲ್ಲಿ ಬೇರೆ ಜರ್ನಲ್ಸ್, ಆಮೇಲೆ ನೀಟು, JEE ಇತರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾಗಿರ್ತಕ್ಕಂಥದ್ದು, ಆಮೇಲೆ CA ಈ ರೀತಿಯ ಪರೀಕ್ಷೆಗಳಿಗೂ ಕೂಡ ಮಕ್ಕಳು ತಯಾರಾಗಲಿಕ್ಕೆ ಬೇಕಾದ ಅನುಕೂಲಗಳು ಕೂಡ ಇದೆ. ಅದು ಡಿಜಿಟಲ್ ಸಪೋರ್ಟ್ ಮಾಡುತ್ತೆ ಸರ್. ಡಿಜಿಟಲ್ ಏನಿದೆ ಆ ವ್ಯವಸ್ಥೆ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ಸುಸಜ್ಜಿತವಾದಂಥ ಕೆಮಿಸ್ಟ್ರಿ ಲ್ಯಾಬ್ ಅನ್ನ ನಾನು ನಿಮಗೆ ತೋರಿಸ್ಕೊಡ್ತೇನೆ ಸರ್. ನಮ್ದು ಇನ್ನೂ ಕೂಡ ದೊಡ್ಡ ಪ್ಲಾನ್ ಇದೆ. ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ ನಮಗೆ. ಈ ಕೆಮಿಸ್ಟ್ರಿ ಲ್ಯಾಬ್ ಅನ್ನ ಈಗಿರುವಂತದನ್ನ ಇನ್ನೂ ಚೂರು ಇಂಪ್ರೂವೈಸ್ ಮಾಡಬೇಕು ಅಂತ ಹೇಳಿ ನಾವೀಗ ಪ್ಲಾನ್ ಮಾಡ್ತಾ ಇದ್ದೇವೆ. ಸಂಸ್ಥೆಯವರ ಆ ದಿಶೆಯಲ್ಲಿ ಕ್ರಮ ವಹಿಸ್ತಿದ್ದಾರೆ ಸರ್. ಕಸ್ತೂರ್ಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ಜೊತೆ ಮಾತಾಡಿದ್ರೆ ಕಾಲೇಜಲ್ಲಿ ಇರ್ತಕ್ಕಂಥ ಹಲವು ಸೌಲಭ್ಯಗಳ ಬಗ್ಗೆ ಅವರಿಂದ ಮಾಹಿತಿಯನ್ನು ಪಡೆದಿದ್ದೇವೆ. ಈಗ ನಾವು ಈ ಕಾಲೇಜಿಗೆ ಸಂಬಂಧಪಟ್ಟಂತೆ ಒಬ್ಬ ವಿಶೇಷ ಅತಿಥಿಯನ್ನ ಮಾತಾಡ್ಸೋಣ.
ಅವರು ಕಾಲೇಜಿನಲ್ಲಿ ಏನೊಂದು ವೇದಿಕೆ ಇದೆ ಬಯಲಾಗಿ ಬಂದ್ರೆ ಆ ಜಾಗದಲ್ಲಿ ಯಾವ್ದಾರೆ ಅಲ್ಲಿ ಅವ್ರನ್ನ ಮಾತಾಡ್ತಾನೆ, ಅವ್ರನ್ನ ಮಾಹಿತಿ ಪಡೆಯೋಣ. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಜಂಟಿ ಕಾರ್ಯದರ್ಶಿಯಾದಂಥ ಡಾಕ್ಟರ್ ಪಿ ನಾರಾಯಣ್ ಅವರಿದ್ದಾರೆ. ಅವರಿಂದ ಈ ಕಾಲೇಜಿನಲ್ಲಿ ಇರತಕ್ಕಂಥ ಸೌಲಭ್ಯಗಳ ಬಗ್ಗೆ ಮತ್ತು ಇನ್ನಷ್ಟು ವಿಶೇಷ ವ್ಯವಸ್ಥೆ ಬಗ್ಗೆ ಅವರಿಂದನೇ ಮಾಹಿತಿ ಪಡೆಯೋಣ. ಸರ್ ನಮಸ್ಕಾರ. ನಮಸ್ತೆ. ಕಸ್ತೂರ್ಬಾ ಕಾಲೇಜಲ್ಲಿ ಇರತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಮತ್ತೆ ಶೈಕ್ಷಣಿಕವಾಗಿರತಕ್ಕಂಥ ಕಾಂಬಿನೇಷನ್ಗಳು ನಾವೆಲ್ಲ ಮಾಹಿತಿಯನ್ನ ಪಡೆದಿದ್ದೀವಿ. ಲ್ಯಾಬ್ಗಳು ಮತ್ತೆ ಲೈಬ್ರರಿ ಬಗ್ಗೆ ಬಹಳ ವಿಶೇಷವಾಗಿ ಅನಿಸುತ್ತೆ ನನಗೆ ಸರ್. ಆ ಲೈಬ್ರರಿ ಬಹಳ ವಿಶೇಷವಾದ ಘಟನೆ ಏನಪ್ಪಾ ಅಂದ್ರೆ 56ರಲ್ಲಿ ಏನು ಹೈಸ್ಕೂಲ್ ಸ್ಟಾರ್ಟ್ ಆಯ್ತು, ಆ ಮೊದಲ ಬ್ಯಾಚಿನ ವಿದ್ಯಾರ್ಥಿ ಅಂದಿನ ಶಿವಮೊಗ್ಗದ ಒಬ್ಬ ಘನ ವ್ಯಕ್ತಿ ಭೂಪಾಳಂ ಚಂದ್ರಶೇಖರಯ್ಯನವರು ಹಿಂದೂ ಮಹಾಸಭೆಯ ಧುರೀಣರಾಗಿದ್ದು, ಅವರ ಮಗಳು ನಿರ್ಮಲಾ ಭೂಪಾಲಂ ಅವರು ನನ್ನ ಕ್ಲಾಸ್ಮೇಟ್. ಅವರು ಇಲ್ಲೆಲ್ಲ ವಿದ್ಯಾಭ್ಯಾಸ ಮಾಡಿಕೊಂಡು ಮೆಡಿಕಲ್ ಪದವಿಯನ್ನ ಪಡೆದು 1972ರಲ್ಲಿ ವಿದೇಶಕ್ಕೆ ಹೋದ್ರು, ಅಮೆರಿಕಕ್ಕೆ. ಅಲ್ಲೇ ನೆಲೆಸ್ಬಿಟ್ಟಿದ್ದಾರೆ ಅಮೆರಿಕದಲ್ಲಿ. ಹೋಗ್ಬೇಕಾದ್ರೆ ಅವ್ರ ತಲೆ ಮತ್ತೆ ಬಾಡಿಯನ್ನು ಮಾತ್ರ ತಗೊಂಡೋದು, ಹೃದಯವನ್ನು ಇಲ್ಲೇ ಬಿಟ್ಟೋದು. ತಾನು ಓದಿದ ಶಾಲೆಗೆ ಕಸ್ತೂರ್ಬಾ ಗರ್ಲ್ಸ್ ಹೈಸ್ಕೂಲ್ ಏನ್ ಇವತ್ತು ಜೂನಿಯರ್ ಕಾಲೇಜ್ ಆಗಿದೆ, ಇದಕ್ಕೆ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಡ್ಬೇಕಂತ ನೀವು ಆವಾಗ ಏನ್ ಹೇಳಿದ್ವಿ, ಆ ಲೈಬ್ರರಿ ಅವರ ಪ್ರೇರೇಪಣೆಯಿಂದ ಆದಂತ ಅವರ ಸಂಪೂರ್ಣ ಧನ ಸಹಾಯ, ಅದ್ರ ಜೊತೆಗೆ ನಮ್ಮ ನ್ಯಾಷನಲ್ ರಾಷ್ಟ್ರೀಯ ಶಿಕ್ಷಣ ಸಮಿತಿಯಿಂದ ಬೇಕಾದಂತ ಅದಕ್ಕೆ ಬೇಕಾದ ಪರಿಕರಗಳನ್ನು ಕೊಟ್ಟಿದ್ದೇವೆ. ಅಷ್ಟು ಒಳ್ಳೆಯ ಲೈಬ್ರರಿಯನ್ನ ಪ್ರಾರಂಭ ಮಾಡೋದಕ್ಕೆ ಸಾಧ್ಯವಾಯಿತು. ಭೂಪಾಳಂ ಕುಟುಂಬದ ಹೆಸರಲ್ಲಿ ಪ್ರಾರಂಭ ಮಾಡಿದೆ. ನಿಜವಾಗ್ಲೂ ಲೈಬ್ರರಿ ಇದೆಲ್ಲ ಸರ್, ಇಡೀ ಶಾಲೆಗೆ ಒಂದು ಕಿರೀಟದ ರೀತಿಯಲ್ಲಿ ಇದೆ. ಅಂತ ಒಂದು ಫೆಸಿಲಿಟೇಟ್ ಲೈಬ್ರರಿ ಬಹುಶಃ ಹೆಚ್ಚಿನ ಕಡೆ ಸಿಗೋದಿಲ್ಲ. ಅದು ಒಳ್ಳೆಯ ಲೈಬ್ರರಿ, ಮಕ್ಕಳಿಗೆ ಉಪಯೋಗ ಆಗ್ಬೇಕನ್ನೋ ಸುಸಜ್ಜಿತ ಲೈಬ್ರರಿ, ಕಂಪ್ಯೂಟರ್ಸ್, ಡಿಜಿಟಲೈಸೇಷನ್ ಎಲ್ಲ ಮಾಡಿದ್ದೇವೆ. ಜೊತೆಗೆ ಇದೊಂದು ಮಾದರಿ ಲೈಬ್ರರಿಯಾಗಿ ಇನ್ನೂ ಡೆವಲಪ್ ಮಾಡ್ತಾನೆ ಇದ್ದೇವೆ. ಅವು ಏನು ಮೂಲಧನ ಕೊಟ್ಟಿದ್ದಾವೆ ಅದ್ರ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ತನ್ನ ಮೂಲಧನವನ್ನು ಹಾಕೊಂಡು ಈ ಲೈಬ್ರರಿಯನ್ನ ಉನ್ನತೀಕರಣಗೊಳಿಸ್ತಾ ಇದೆ. ಮತ್ತೆ ಸರಿ, ಕಾಲೇಜಿಗೆ ಬಹಳ ಗ್ರಾಮೀಣ ಪ್ರದೇಶದಿಂದ ಸಹ ವಿದ್ಯಾರ್ಥಿನಿಯರು ಬರ್ತಾರೆ, ಬಹಳ ಜನ. ಅವರಿಗೆ ಹಾಸ್ಟೆಲ್ ಸೌಲಭ್ಯ ಹೇಗೆ? ಹೌದು, ನಮ್ಮ ಕಾಲೇಜಿನ, ನಮ್ಮ ಕಸ್ತೂರ್ಬಾ ಗರ್ಲ್ಸ್ ಜೂನಿಯರ್ ಕಾಲೇಜಿನ ಇನ್ನೊಂದು ಹಿರಿಮೆ ಏನಪ್ಪಾ ಅಂದ್ರೆ, ಯಾವ್ಯಾವ ಹೊರಗಡೆಯಿಂದ ವಿದ್ಯಾರ್ಥಿನಿಯರು ಬರ್ತಾವೋ ಬಂದು ಹೋಗುವವರಿಗೆ ಬೇಕಾದಂತ ಮಧ್ಯಾಹ್ನದ ಬಿಸಿ ಊಟ ಕೊಡ್ತೇವೆ. ಇಲ್ಲೇ ಉಳ್ಕೊಳ್ಳುವವರಿಗೆ ನಮ್ದೇ ಆದಂತ ಮಹಿಳಾ ಹಾಸ್ಟೆಲ್ ಇದೆ. ಕಮಲಾ ನೆಹರು ಕಾಲೇಜಿಗೆ ಸಂಬಂಧಪಟ್ಟಂತ ಮಹಿಳಾ ಹಾಸ್ಟೆಲ್ ಇದೆ. ಆ ಹಾಸ್ಟೆಲ್ನಲ್ಲಿ ಅವರಿಗೆ ಬಹಳ ಕಡಿಮೆ ವೆಚ್ಚದಲ್ಲಿ ವಸತಿ ಸೌಕರ್ಯವನ್ನು ಕೊಡ್ತಾ ಇದೆ. ವಸತಿ, ಒಳ್ಳೆ ಊಟ, ವಸತಿ ಸೌಕರ್ಯವನ್ನು ಕೊಡ್ತಾ ಇದೆ. ಬಹುಶಃ ಶಿವಮೊಗ್ಗದಲ್ಲಿ ಯಾವ PU ಕಾಲೇಜಿಗೂ ಇಂಥ ಮಹಿಳೆಯರಿಗಾಗಿ ಮೀಸಲಾದಂತ ಒಂದು ವಸತಿ ಗೃಹ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು PUC ಮಟ್ಟದಲ್ಲಿ, ಮೇಲಿನ ಮಟ್ಟದಲ್ಲಿ ಇಂಜಿನಿಯರಿಂಗ್ ಕಾಲೇಜು ಆ ಮಟ್ಟದಲ್ಲಿ ಇರ್ಬೋದು, PUC ಮಟ್ಟದಲ್ಲಿ ಇಲ್ಲ. ನಮ್ದು ಒಂದೇ, ಅದು ನಮ್ಮ ಹೆಗ್ಗಳಿಕೆ. ಈ ಕಾಲೇಜಿನ ಹೆಗ್ಗಳಿಕೆಗಳಲ್ಲಿ ಅದು ಒಂದು ಸೇರು. ಲೈಬ್ರರಿ, ಡಿಜಿಟಲ್ ಲೈಬ್ರರಿ. ನಾನು ಘಂಟಾಘೋಷವಾಗಿ ಹೇಳ್ತೇನೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ PU ಕಾಲೇಜಲ್ಲೂ ಡಿಜಿಟಲ್ ಲೈಬ್ರರಿ ಇಲ್ಲ, ಇಷ್ಟೊಂದು ಸುಸಜ್ಜಿತವಾದ ಲೈಬ್ರರಿ ಇಲ್ಲ. ಶಿವಮೊಗ್ಗ ನಗರದ ಯಾವ ಕಾಲೇಜಿಗೂ ಹಾಸ್ಟೆಲ್ ಫೆಸಿಲಿಟಿ ಇಲ್ಲ, ನಮ್ದು ಮಾತ್ರ PUC. ಇದಿಷ್ಟು ನಮ್ಮ ಹಿರಿಮೆ. ನಮ್ಮ ಕಾಲೇಜು ಕಳೆದ 50 ವರ್ಷಗಳಿಂದ ಹಲವಾರು ವಿದ್ಯಾರ್ಥಿನಿಯರನ್ನ ತಯಾರು ಮಾಡಿದೆ. ಈ ಕ್ಯಾಂಪಸ್ ನೋಡಿದ್ರೆ ಗೊತ್ತಾಗ್ತದೆ, ಇದರಲ್ಲಿ ಬಂದ ಕೂಡಲೇ ಏನೊಂದು ವಿಶೇಷವಾದ ಅನುಭವ ಬರುತ್ತೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸಹ ಕಾರ್ಯದರ್ಶಿಯಾದಂಥ ಡಾಕ್ಟರ್ ಪಿ ನಾರಾಯಣ್ ಅವರು ಈ ಕಾಲೇಜಲ್ಲಿ ಇರತಕ್ಕಂಥ ಇನ್ನಷ್ಟು ಸೌಲಭ್ಯಗಳ ಬಗ್ಗೆ ಅವರು ವಿವರಣೆ ಕೊಟ್ಟಿದ್ದಾರೆ. ಕಸ್ತೂರ್ಬಾ ಕಾಲೇಜು ಶಿವಮೊಗ್ಗದಲ್ಲಿ, ಶಿವಮೊಗ್ಗ ಮಾತ್ರ ಅಲ್ಲ, ಇಡೀ ಮಲೆನಾಡಲ್ಲಿ ಬಹಳ ವಿಶೇಷವಾದಂತಹ ಕಾಲೇಜ್ ಇದು. ಇಲ್ಲಿರ್ತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆ ಆಗಿರ್ಬೋದು, ಬೋಧಕ ಸಿಬ್ಬಂದಿ ಆಗಿರ್ಬೋದು, ಲ್ಯಾಬ್ಗಳಾಗಿರ್ಬೋದು, ಬೇರೆ ಫೆಸಿಲಿಟೀಸ್, ಮಧ್ಯಾಹ್ನದ ಬಿಸಿ ಊಟ, ಹಾಸ್ಟೆಲ್ ವ್ಯವಸ್ಥೆ ಮತ್ತು ಬಹಳ ವಿಶೇಷವಾಗಿ ಕಂಪ್ಯೂಟರ್ ಲ್ಯಾಬ್, ಹೀಗೆ ಹಲವು ಸೌಲಭ್ಯಗಳನ್ನು ಒಳಗೊಂಡಂಥ ಒಂದು ವಿಶೇಷವಾದ ಬಾಲಕಿಯರ ಪದವಿ ಪೂರ್ವ ಕಾಲೇಜ್. ಇಂತಹ ಕಾಲೇಜನ್ನು ನಾವೀಗ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕೋಟ್ರೇಶ್ ಜೊತೆ ಹೊನ್ನಾಳಿ ಚಂದ್ರಶೇಖರ್, ಕನ್ನಡ ಮೀಡಿಯಂ 24/7.